ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಬದನೆಕಾಯಿದು ಒಂದು ರೆಸಿಪಿ ಮಾಡಿದ್ದೆ. ಬದನೆಕಾಯಿ ಪಲ್ಯ ಅಂತನಾರು ಅನ್ಬೋದು, ಗೊಜ್ಜು ಅಂತನಾರು ಅನ್ಬೋದು. ತುಂಬ ಡಿಫ್ರೆಂಟಾಗಿ ಮಾಡಿದ್ದೆ. ಯೂಶ್ವಲಿ ನಾವು ಎಣ್ಣೆ ಬದನೆಕಾಯಿ ಮಾಡ್ತೀವಿ, ಇಲ್ಲ ಹೋಳು ಬದನೆಕಾಯಿ ಮಾಡ್ತೀವಿ, ಬದನೆಕಾಯಿ ಟೊಮೊಟೆಕಾಯಿ ಮತ್ತು ಹಸಿ ಮೆಣಸಿಕಾಯಿ ಹಾಕಿ ಮಾಡ್ತೀವಿ. ಅದು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಸೊ ಏನು ಮಾಡೋದಪ್ಪ, ಬದನೆಕಾಯಿನೂ ತುಂಬ ಒಳ್ಳೆಯದು, ಸೊ ದೇಹಕ್ಕೆ ಅದನ್ನು ನಾವು ವೀಕ್ಲಿ ಒನ್ಸ್ ಯೂಸ್ ಮಾಡಬೇಕು. ಬಟ್ ಯಾವ ರೀತಿ ಮಾಡೋದು, ಮಕ್ಳಿಗೆ ತಿನ್ನಿಸೋದು ಅಂತ ತುಂಬ ಟೆನ್ಷನ್ ಆಗ್ತಾಯಿತ್ತು. ಸೊ ಒಂದು ಸಲ ಈ ರೆಸಿಪಿನ ಮಾಡಿದೆ. ಸಖತ್ ಹಿಟ್ಟಾಗ್ಬಿಡ್ತು ನಮ್ಮ ಮನೇಲಿ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಇದು ಬದನೆಕಾಯಿ ಗೊಜ್ಜು. ಹಾಗಾಗಿ ಮಾಡಿದ್ದೆ. ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು. ಫಟ್ ಅಂತ ಮಾಡ್ಬೋದು. ಮಕ್ಕಳೆಲ್ಲ ಫ್ಯಾಮಿಲಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಂದರೆ ಸ್ಪೆಷಲ್ ಚಪಾತಿ ಮಾಡಿದ್ದೆ. ಮಕ್ಕಳು ಸ್ಕೂಲಿಂದ ಬಂದು ಇಲ್ಲಿ ತಿಂತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಾನು ಚಪಾತಿ ಯಾವ ರೀತಿ ಮಾಡ್ತೀನಿ ಅಂದರೆ ಒಂದೇ ಚಪಾತಿ ಹಿಟ್ಟಲ್ಲಿ ಡಿಫ್ರೆಂಟಾಗಿ ಮಕ್ಳಿಗೆ ಇಷ್ಟ ಆಗೋ ಥರ ಯಾವ ರೀತಿ ಚಪಾತಿ ಮಾಡ್ಬೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ಕೆಂಪುದು ಗುಂಡು ಬದನೆಕಾಯಿ ಬರುತ್ತಲ್ಲ, ಸೊ ಇದು ಎಣ್ಣೆ ಬದನೆಕಾಯಿ ಮಾಡ್ತಾರಲ್ಲ ಇದು ಚೆನ್ನಾಗಿ ಹೆಚ್ಚಿಬಿಟ್ಟು ನಾನು ನೋಡಿ ನೀರು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಸೊ ಚಿಕ್ಕದಾಗಿ ಹೋಳು ಮಾಡಿಬಿಟ್ಟು ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ, ಜಜ್ಜಿರೋ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ಇನ್ನೇನು ಬೇಡ. ನಾನು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತಂದ್ಬಿಟ್ಟು ಎಳ್ಳು ಮತ್ತು ಶೇಂಗಾವನ್ನು ಹುರಿದಿರೋ ಪುಡಿಯನ್ನು ಹಾಕ್ತೀನಿ. ನಾನು ಅದನ್ನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇಷ್ಟೇ ಫ್ರೆಂಡ್ಸ್. ಇದಕ್ಕಿನ್ನೇನು ಹುಣಸೆಹಣ್ಣು ಮತ್ತು ಕುರ್ಷಣ್ಣಿ ಪುಡಿ, ಕಡಲೆ ಪುಡಿ ಏನೂ ಹಾಕೋದು ಬೇಡ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೊದಲು ನಾನು ಇದನ್ನು ಕುಕ್ಕರಲ್ಲೇ ಮಾಡಬೇಕು. ಪಾತ್ರೆಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ತಿರ್ಬೋದು ನೀವು ಎಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಂತ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಸೊ ಒಗ್ಗರಣೆಗೆ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ಕರಿಬೇವು ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಎನಿವೇ ನಾವು ಇದನ್ನು ಚೆನ್ನಾಗೇನು ಎಣ್ಣೆಲಿ ಉರಿತಾ ಇಲ್ಲ, ನಾವು ಕುಕ್ಕರಲ್ಲಿ ಕೂಗ್ಸೋದಲ್ವ. ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಅಂದ್ಬಿಟ್ಟು ಯೂಶ್ವಲಿ ನಾನು ಯಾವಾಗಲೂ ಇದೇ ರೀತಿಯೇ ಫಾಲೋ ಮಾಡೋದು. ಸೊ ಎಲ್ಲ ಒಗ್ಗರಣೆ ಸಾಮಾನು ಹಾಕಿದ ಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆದಷ್ಟು ಕಲ್ಲುಪ್ಪನ್ನೇ ಬಳಸಿ, ತುಂಬ ಒಳ್ಳೆಯದು. ಸೊ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಷ್ಟೇ ಅಂದರೆ ಸ್ಮಾಲ್ ಸಾಲ್ಟ್ ಅಂತಾರಲ್ಲ ಅದನ್ನು ಬಳಸಿ. ಕಲ್ಲುಪ್ಪು ತುಂಬ ಟೇಸ್ಟ್ ಕೊಡುತ್ತೆ, ಅದೇ ರೀತಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇಲ್ಲಿ ನೋಡಿ, ನಾನು ಉಪ್ಪನ್ನು ಹಾಕ್ಬಿಟ್ಟು ಇವಾಗ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಈರುಳ್ಳಿ ಕ್ವಾಂಟಿಟಿ ಕಡಿಮೆ ಹಾಕಿದ್ದೀನಿ, ಟೊಮೆಟೊ ಜಾಸ್ತಿ ಹಾಕಿದ್ದೀನಿ. ಯಾಕಂದರೆ ಏನು ಬದನೆಕಾಯಿ ಗೊಜ್ಜಿಗೆ ಅಥವಾ ಪಲ್ಯಕ್ಕೆ ಟೊಮೆಟೊನೇ ತುಂಬ ಟೇಸ್ಟ್ ಕೊಡೋದು. ಟೊಮೆಟೊ ಇಲ್ಲಾಂದರೆ ಪ್ಲೀಸ್ ಈ ರೆಸಿಪಿನ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಿವಾಗ ಒಗ್ಗರಣೆಗೆ ಉಪ್ಪು ಹಾಕಿದ ಮೇಲೆ ಅರಿಶಿನ ಪುಡಿ ಮತ್ತು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇನು ಅಂದರೆ ಮೊದಲೇ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಮುಚ್ಚಬಾರ್ದು. ಒಗ್ಗರಣೆ ಸಾಮಾನೆಲ್ಲ ಹಾಕಿಬಿಟ್ಟು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಮಾಗಿಸ್ಬೇಕು. ಟೊಮೆಟೊ ಸ್ವಲ್ಪ ಮೆಶಿಯಾಗಿದೆ ಅಂತ ಅಂದಾಗ ಲಾಸ್ಟಿಗೆ ಬದನೆಕಾಯಿನ ಹಾಕಬೇಕು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ನಾನು ಬದನೆಕಾಯಿ ಹೆಚ್ಚಿಬಿಟ್ಟು ಸುಮಾರು ಒಂದು 15ರಿಂದ 20 ನಿಮಿಷ ಆಗಿದೆ, ಆದರೂ ಸ್ವಲ್ಪನೂ ಕಪ್ಪಾಗಿಲ್ಲ. ಸೊ ಏನು ಟಿಪ್ಸ್ ಅಂದರೆ ಯೂಶ್ವಲಿ ಎಲ್ಲ ಗೊತ್ತಿರುತ್ತೆ. ಸೊ ಹೆಚ್ಚಿದ ತಕ್ಷಣ ಬರೀ ನೀರಿಗೆ ಹಾಕೋದ್ಕಿಂತ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ರೆ ಸೊ ಕಲರ್ ಇದೇ ರೀತಿ ರಿಟೈನ್ ಆಗುತ್ತೆ. ಸೊ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಮತ್ತು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ. ಈ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಫ್ರೆಂಡ್ಸ್, ಹಾಗಾಗಿ ನೋಡ್ಕೊಂಡು ಹಾಕಿದ್ದೀನಿ. ಸೊ ಅದಕ್ಕೆ ಶೇಂಗಾ, ಎಳ್ಳು ನಾನೇನು ಹುರಿದ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಪುಡಿನ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಎಷ್ಟು ಒಂದು 3 ತಿಂಗಳು 4 ತಿಂಗಳಾದರೂ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಪುಡಿ ಹಾಕಿದ ಮೇಲೆ ಸ್ವಲ್ಪ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಗೊಜ್ಜು ನನಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಶೇಂಗಾ ಮತ್ತು ಎಳ್ಳು ಪುಡಿ ಹಾಕೋದ್ರಿಂದ ನೀರು ನಾವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಅದು ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ಗ್ರೇವಿ ಒಂದು ಸ್ವಲ್ಪ ತಿಕ್ಕಾಗೆ ಬರುತ್ತೆ. ಹಾಗಾಗಿ ನೀವು ನೋಡ್ತಿರ್ಬೋದು ಫಸ್ಟು ಒಂದು ಸ್ಮಾಲ್ ಲೋಟದಲ್ಲಿ ನೀರು ಹಾಕಿದೆ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ನನಗೆ ಇನ್ನೂ ಒಂದು ಲೋಟ ಬೇಕು ಅನ್ನಿಸ್ತು. ಹಾಗಾಗಿ ನೋಡಿ ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ನೀರನ್ನು ಹಾಕಿದ್ದೀನಿ ಕರೆಕ್ಟಾಗಿ. ಇಷ್ಟು ಸಾಕು ಫ್ರೆಂಡ್ಸ್. ನಾನು ಖಾರದ ಪುಡಿ ಮತ್ತು ಹಸಿಮೆಣಸಿಕಾಯಿ ಎರಡನ್ನೂ ಹಾಕಿದ್ದೀನಿ, ಯಾಕಂದರೆ ಅದರದ್ದೇ ಆದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಿರ್ಬೋದು ನಾನು ರಬ್ಬರು ಗ್ಯಾಸ್ಕೆಟ್ಟು ಮತ್ತು ವಿಷಲ್ ಎರಡನ್ನೂ ಹಾಕಿಬಿಟ್ಟು 2 ವಿಷಲ್ ತೆಗಿತಾ ಇದ್ದೀನಿ. ಕೆಲವೊಬ್ಬರು ವಿತೌಟ್ ಗ್ಯಾಸ್ಕೆಟ್ ಹಾಕಿಬಿಟ್ಟು ಜಸ್ಟ್ ಹಂಗೆ ಸ್ಟೀಮ್ ಮಾಡ್ತಾರೆ. ಸೊ ಇಲ್ಲಿ ನಾನು ಅದಕ್ಕೇ ತೋರಿಸಿದ್ದು 2 ವಿಷಲ್ ಹಾಕಿಸ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಿದ್ರೆ ಸಖತ್ತಾಗಿರುತ್ತೆ ಗೊಜ್ಜು. ಅದು ಬದನೆಕಾಯಿ ಇದೆಯೋ ಇಲ್ಲೋ ಅಂತ ಮಕ್ಕಳಿಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿ ಮಧ್ಯಾಹ್ನ ಅರೌಂಡ್ ಒಂದು 3:30 4 o'clock ಆಗಿತ್ತು. ಮಕ್ಕಳು ಬರೋ ಟೈಮ್ಗೆ ನಾನು ಮಾಡ್ತಾ ಇದ್ದಿದ್ದು. ಸೊ ಸ್ವಲ್ಪ ಕುಂಬಳಕಾಯಿನೂ ಹೆಚ್ಚಿದ್ರು ಮನೆಯವರು ಒಂದು ರೆಸಿಪಿ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ದಾರೆ.
ಸೊ ಇಲ್ಲಿ ಚಪಾತಿ ಜೊತೆ ಸೊ ಕ್ಯುಕುಂಬರ್ ಮತ್ತು ಈರುಳ್ಳಿನ ಕಟ್ ಮಾಡಿ ಸೈಡ್ಸ್ಗೆ ಇಟ್ಕೊತಾ ಇದ್ದೀವಿ. ನೋಡಿ ಚಪಾತಿ ಹಿಟ್ಟು ನಾನು ಆಲ್ರೆಡಿ ಜಸ್ಟ್ ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೆನೀಲಿ ಅಂತ ಬಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಒಂದು ಅರ್ಧ ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಸ್ಮೂತಾಗಿ. ಸೊ ನೆಕ್ಸ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನು ಲೇಯರ್ ಚಪಾತಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಕೆಲವರಿಗೆ ಚಪಾತಿ ಮಾಡೋದೇ ಒಂದು ಸ್ವಲ್ಪ ಇದಿರುತ್ತೆ, ಗಟ್ಟಿ ಆಗಿಬಿಡುತ್ತೆ, ಹಪ್ಳ ಥರ ಆಗಿಬಿಡುತ್ತೆ, ರಬ್ಬರ್ ಥರ ಆಗಿಬಿಡುತ್ತೆ ಅಂತಾರೆ. ಸೊ ಅಂಥವ್ರಿಗೆ ಒಂದು ಟಿಪ್ಸು ಫ್ರೆಂಡ್ಸ್. ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ, ಸಂಜೆವರೆಗೂ ಬಾಕ್ಸಿಗೂ ತೊಗೊಂಡೋದ್ರೂ ಅಕಸ್ಮಾತ್ ಮಿಕ್ಕಿದ್ರೂ ರಾತ್ರಿವರೆಗೂ ತುಂಬ ಸ್ಮೂತಾಗಿರುತ್ತೆ, ಬೆಳಗ್ಗೆ ತಿನ್ನೂ ತುಂಬ ಸ್ಮೂತಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನೋಡಿ ನಮ್ಮ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ, ಬಿಕಾಸ್ ಸ್ವಲ್ಪ ಗಲೀಜಾಗಿತ್ತು. ಸೊ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಮಕ್ಕಳು ಎಕ್ಸಾಮ್ಸ್ ಅಂತ ಬ್ಯುಸಿ ಇದ್ದರು, ನಾನು ವ್ಯಾಲ್ಯೂಯೇಷನ್ ಅಂತ ಸ್ವಲ್ಪ ಮನೆ ಕ್ಲೀನೇ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತೊಂಚೂರು ಡೈನಿಂಗ್ ಟೇಬಲ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಮನೆಯವರು ಸ್ಟೋರ್ ರೂಮಲ್ಲಿ ಏನೋ ಹುಡ್ಕೋಕೆ ಹೋಗಿದ್ದಾರೆ. ಅವ್ರು ಮನೇಲಿದ್ದಾಗ ಈ ರೀತಿ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ನನಗೂ ಬೋರ್ ಆಗ್ತಿರುತ್ತಲ್ವ. ಸೊ ಅವರು ಇದ್ದರೆ ಕೆಲವೊಂದು ರೆಸಿಪಿಗಳನ್ನ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡಿ ಬನ್ನಿ, ಅದು ಬದನೆಕಾಯಿ ಗುಜ್ಜು ರೆಡಿ ಆಗಿದೆ. ಇವಾಗ ನಾನು ಜಸ್ಟ್ ವಿಷಲ್ನ ತೆಗೆದುಬಿಟ್ಟು ನೋಡಿ ಇನ್ನು ಬಿಸಿ ಬಿಸಿ ಯಾವ ರೀತಿ ಸ್ಟೀಮ್ ಬರ್ತಾ ಇದೆ ಅಂತ. ಫ್ರೆಂಡ್ಸ್ ಈ ರೀತಿ 2 ವಿಷಲ್ ಕೊಟ್ಟರೆ ಈ ರೀತಿ ರೆಡಿಯಾಗಿರುತ್ತೆ. ಬಟ್ ಇದನ್ನು ಇದೇ ರೀತಿ ಸರ್ವ್ ಮಾಡಬಾರ್ದು. ಚೆನ್ನಾಗಿ ನೋಡಿ ನಾನಿವಾಗ ಇದೇನು ಸಾಂಬಾರು ಸ್ಪೂನ್ ಇರುತ್ತಲ್ಲ ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದನ್ನು ಫಿನಿಶಿಂಗ್ ಫೈನಲ್ ಟಚ್ ಮಾಡೋದು ಅಂತ. ಇವಾಗ ನಾನು ಇದನ್ನು ಚೆನ್ನಾಗಿ ನೋಡ್ತಿರ್ಬೋದು, ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ತುಂಬಾ ಸ್ಮ್ಯಾಶ್ ಮಾಡಬಾರ್ದು. ನಿಮಗೆ ಬೇಕಾದರೆ ಅದನ್ನು ಇನ್ನೊಂಚೂರು ಸ್ಮ್ಯಾಶ್ ಮಾಡಿದ್ರೆ ಅದೊಂಥರ ಚಟ್ನಿ ಥರ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಚಂಕ್ಸು ಇದಕ್ಕೆ ಬದನೆಕಾಯಿ ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಥರ ಇದ್ದಾಗ ನೀವು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು. ನನಗಿಷ್ಟು ಸಾಕು ಅನ್ನಿಸ್ತು, ಬಿಕಾಸ್ ನಮ್ಮ ಮನೇಲಿ ತುಂಬ ಬದನೆಕಾಯಿ ನಕ್ರ ಮಾಡಲ್ಲ, ತಿಂತಾರೆ. ಸೊ ಹಾಗಾಗಿ ಅಷ್ಟನ್ನೇ ನಾನು ಅದನ್ನು ಫಿನಿಶಿಂಗ್ ಮಾಡಿದ್ದೀನಿ, ಅಷ್ಟು ಸ್ಮ್ಯಾಶ್ ಮಾಡಿಬಿಟ್ಟು. ಸೊ ನೋಡಿ ಇವಾಗ ಚಪಾತಿ ಬಿಸಿ ಬಿಸಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಕ್ಕಳು ಬಂದರು. ಸೊ ಫ್ರೆಂಡ್ಸ್ ನಾನು ಮೊದಲು ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡು ಒಂದು ಹಪ್ಪಳದ ಸೈಜಿಗೆ ಮಧ್ಯ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಇಟ್ಕೋತೀನಿ. ಈ ರೀತಿ ಒಂದು 10ರಿಂದ 12 ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಪಟಪಟ ಅಂತ ನಾನು ಅದವ್ರಿಗೆ ಚಪಾತಿನ ಮಾಡಿ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಒಂದೊಂದೇ ನಾವು ರೀತಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಸೊ ಮಧ್ಯೆ ಒಂಚೂರು ನಿಮಗೆ ಕಪ್ಪು ಕಾಣ್ತಿದೆ, ಅದೇನಿಲ್ಲ. ಸೊ ಮೊನ್ನೆ ಬೋಂಡ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಕರ್ದಿದ್ದು ಎಣ್ಣೆನ ಮೇಲ್ಗಡೆ ಸವರಿದ್ನಲ್ಲ ಅದೊಂದು ಚೂರು ಕಾಣ್ತಾ ಇದೆ ಅಷ್ಟೇ. ಸೊ ನಥಿಂಗ್ ಪ್ರಾಬ್ಲಮ್. ಸೊ ನೋಡಿ ನಾನು ಈ ರೀತಿ ಬಿಲ್ಲೆಗಳನ್ನ ಮಾಡಿಕೊಂಡು ಸ್ವಲ್ಪ ಹಪ್ಪಳ ಸೈಜಿಗೆ ಉತ್ಕೊಂಡು ಅದಕ್ಕೆ ಮಧ್ಯೆ ಎಣ್ಣೆ ಹಚ್ಬಿಟ್ಟು ನಾನು ಟ್ರಯಾಂಗಲ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಸೊ ಬಿಸಿ ಬಿಸಿ ಮಾಡಿಕೊಡ್ತೀನಿ. ಸೊ ಇಲ್ಲಿ ನೋಡಿ ಆಲ್ರೆಡಿ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮನೆಯವ್ರಿಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ನಿನ್ನ ಮಕ್ಕಳು ಬರೋ ತನಕ ಕಾಯಿಸ್ಬಿಟ್ಟೆ, ನನಗೆ ತುಂಬ ಹಶ್ವಾಗ್ತಿದೆ ಅಂತಂದರು. ಫ್ರೆಂಡ್ಸ್ ನೋಡಿ ತುಪ್ಪ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಇದು. ಸೊ ವೀಕ್ಲಿ ಒನ್ಸ್ 10 days ಒನ್ಸ್ ನಾನು ತುಪ್ಪ ಖಾಲಿ ಹಾಕ್ತಾನೆ ಇರುತ್ತೆ, ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಂತೂ ತುಪ್ಪ ಕಂಪಲ್ಸರಿ ಫ್ರೆಂಡ್ಸ್. ಬಿಸಿ ಅಡುಗೆ ಏನು ಮಾಡಿದ್ರು ತುಪ್ಪ ನಂಗೆ ತಿನ್ನಲಿಲ್ಲ ಅಂದರೆ ಮನೆಯವರು ಮಕ್ಕಳು ಸಮಾಧಾನನೇ ಆಗಲ್ಲ. ಸೊ ಮನೆಯವರು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಅವ್ರು ಇದ್ಬಿಟ್ರಂತೂ ಚಪಾತಿ ರೊಟ್ಟಿಗೆ ಕಂಪಲ್ಸರಿ ಸೊ ಇದನ್ನು ರೆಡಿ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ತಾರೆ. ಸೊ ನಾನಿವಾಗ ಪ್ಲೇಟಿಂಗ್ ಮಾಡಿದ್ದೀನಿ. ಮನೆಯವರು ಮತ್ತು ಮಕ್ಕಳು ಎಲ್ಲ ಸ್ಕೂಲಿಂದ ಬಂದ್ಬಿಟ್ಟು ನೋಡಿ ಈ ರೀತಿ ಎಂಜಾಯ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಫ್ಯಾಮಿಲಿ ಟೈಮ್ನ ಕ್ರಿಯೇಟ್ ಮಾಡೋದು ಕೊಡೋದು ನಮ್ಮ ಕೈಲೇ ಇರುತ್ತೆ. ಸೊ ಯಾವುದೋ ಒಂದು ವಿಷಯಕ್ಕೆ ಕ್ಲಾಶಸ್ಗಳು ನಡೀತಾನೆ ಇರುತ್ತೆ, ಅದನ್ನು ಅಲ್ಲೇ ಬಿಡಬೇಕು ಮತ್ತು ಕಂಟಿನ್ಯೂಷನ್ ಲೈಫನ್ನು ಮುಂದುವರ್ಸ್ಕೊಂಡು ಹೋಗಲೇ ಬೇಕು. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು. ಸೊ ಯಾವ ರೀತಿ ಇರುತ್ತೆ ನನ್ನದು ಡೈಲಿ ರುಟೀನ್ ಅನ್ನೋದು. ಸೊ ಇಲ್ಲಿ ನೋಡಿ ತುಪ್ಪ ಮಾಡಿದ್ದೆ. ಇವತ್ತು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಲ್ವ ಟ್ಯೂಸ್ಡೇ, ಅವತ್ತು ಹಿಂದಿನ ದಿನ ಅಂದರೆ ಮಂಡೇ ನಾನು ಆ್ಯಕ್ಚುಲಿ ತುಪ್ಪ ಮಾಡಿದ್ದು. ಸೊ ನಿಮ್ಮ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಜಸ್ಟ್ ತುಪ್ಪ ಎಲ್ಲ ರೆಡಿ ಆದಮೇಲೆ ನಾನು ಯಾವ ರೀತಿ ಇದನ್ನು ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಜಸ್ಟ್ ಕ್ಲಿಪ್ಪಿಂಗನ್ನು ನಮ್ಮ ಪಾಪು ಬಂದು ಮಮ್ಮಿ ತುಂಬ ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೋತೀನಿ ಅಂತ ಅಂದ್ಬಿಟ್ಟು ಶಿ ವಾಸ್ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ಲಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಅಂತ ನಾನು ನಿಮಗೆ ಜಸ್ಟ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನಾನು ತುಪ್ಪ ಮಾಡೋದು ಯಾವ ರೀತಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ತುಪ್ಪ ಮಾಡುವ ವಿಧಾನ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ರೆಸಿಪಿ ಇದೆ. ಇಷ್ಟು ತುಪ್ಪ ಫ್ರೆಂಡ್ಸ್ ನಮಗೆ 1 ವೀಕಿಗೆ ಖಾಲಿ ಆಗುತ್ತೆ ನೋಡಿ. 1 ವೀಕ್ ಅಷ್ಟೇ ಬರೋದು ಇಷ್ಟು ತುಪ್ಪ. ಬಿಕಾಸ್ ನಾವು ಕಂಪಲ್ಸರಿ ಬಿಸಿ ಅನ್ನ, ಮುದ್ದೆ, ಪಲ್ಯ, ಚಪಾತಿ, ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ನಾವು ತುಪ್ಪನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಇಷ್ಟು 1 ವೀಕ್ ಸಾಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ಮೊನ್ನೆ ಇತ್ತೀಚೆಗೆ ಒಂದು ರೆಸಿಪಿ ಹಾಕಿದ್ದೆ, ಟೊಮೆಟೊ ಪಚ್ಚಡಿ ಮತ್ತು ಉದ್ದಿನಬೇಳೆ ಇಲ್ಲದೆ ಯಾವ ರೀತಿ ಇಡ್ಲಿ ಮಾಡೋದು ಅಂತ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಡೀಟೇಲ್ ವಿಡಿಯೋನ ನೋಡಿ ಫ್ರೆಂಡ್ಸ್. ಇಡ್ಲಿ ಅಂತೂ ನಿಜವಾಗ್ಲೂ ನಮ್ಮ ಮನೆಯವ್ರು ಹಂಗೆ ಅಂದರು, ಉದ್ದಿನಬೇಳೆ ಹಾಕಿ ಅಲ್ವಾ ಇದಕ್ಕೆ, ಅಷ್ಟು ಚೆನ್ನಾಗಿದೆ ಇಡ್ಲಿ. ಸೊ ನಿಜವಾಗ್ಲೂ ನೀನು ಹೇಳಿದರೆ ಅಷ್ಟೇ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತೇ ಆಗಲ್ಲ ಅಂತ.
ಸೊ ಯಾವ ರೀತಿ ಮಾಡಿದ್ದೀನಿ ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನನ್ನ ಚಾನಲಲ್ಲಿದೆ, ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್ ಅಂತ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಸಬ್ಸ್ಕ್ರಿಪ್ಷನ್. ಸೊ ನಿಮಗೆ ನಾನು ಮಾಡೋ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಧನ್ಯವಾದಗಳು. ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್, ನಿಮಗಿನ್ನೂ ಯಾವುದಾದ್ರೂ ರೆಸಿಪಿನ ನಾನು ತೋರಿಸ್ಬೇಕು, ವೆಜ್ ರೆಸಿಪೀಸ್ ಅಷ್ಟೇ ತೋರಿಸ್ಬೇಕು ಅನ್ನೋದಾದರೆ ಖಂಡಿತ ಕಮೆಂಟ್ ಮಾಡಿ. ಆ ರೆಸಿಪಿನ ನಾನು ಖಂಡಿತ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಲೀಸ್ ನನ್ನ ವೀಡಿಯೋಗಳನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಷನ್ ಆಗಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ. ಆಮೇಲೆ ನಾನು ಮಾಡೋ ರೆಸಿಪಿಗಳನ್ನು ತುಂಬ ಏನು ಎಕ್ಸ್ಪೆರಿಮೆಂಟ್ ಮಾಡಿ, ಅಂದರೆ ನಾನು ಮಾಡಿ ನಮ್ಮ ಮನೇಲಿ ಸಕ್ಸಸ್ ಆಗಿರುತ್ತೆ ರೆಸಿಪಿಗಳನ್ನೇ ನಾನು ಡೈಲಿ ಮಾಡೋದು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ನೀವು ನೋಡ್ತಿರ್ಬೋದು ಇಡ್ಲಿ ಇಷ್ಟು ಫ್ರೆಂಡ್ಸ್, ನೀವು ಗೆಸ್ ಮಾಡ್ತೀರಾ, ಇದಕ್ಕೆ ಉದ್ದಿನಬೇಳೆನೇ ಹಾಕಿಲ್ಲ, ಸಖತ್ತಾಗಿ ಬಂದಿತ್ತು ಇಡ್ಲಿ ಮಾತ್ರ. ಸೊ ಕಂಟಿನ್ಯೂಷನ್ ಆಗಿ ಇದ್ರದ್ದೊಂದು ವಿಡಿಯೋ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿತ್ತು ನೋಡಿ. ಇಡ್ಲಿ ಮತ್ತು ಟೊಮೆಟೊ ಪಚ್ಚಡಿ, ಇದು ಟೊಮೆಟೊ ಚಟ್ನಿ ಅಲ್ಲ, ಟೊಮೆಟೊ ಪಚ್ಚಡಿ ನೋಡಿ ಫ್ರೆಂಡ್ಸ್. ಇಡ್ಲಿ ಸಖತ್ತಾಗಿ ಬಂದಿದೆ ಅಂತ, ಎಲ್ಲೂ ಕಾಂಪ್ರಮೈಸ್ ಆಗಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.